ಮಹಿಳಾ ಪ್ರಧಾನವಾಗಿ ಒಂದು ಗಟ್ಟಿ ಕತೆ ಬರಬೇಕು ಅಂತ ಅಂದ್ರೆ ಯಾವ ರೀತಿ ಇರಬೇಕು ಅಂತ ನೀವು ಅನ್ಸುತ್ತೆ? ಬಹುಶಃ ನಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದೇ ಒಂದು ಕೆಲಸ ತಗೋಬೇಕಾದ್ರೂ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ ನಾವು ಮುನ್ನುಗ್ತೀವಿ. ಚೌಕಾಬಾರ ಚಿತ್ರವನ್ನ ನಿರ್ಮಾಪಕಿಯಾಗಿ ಮಾಡುವಂಥದ್ದು ನನಗೆ ನಿಜವಾಗ್ಲೂ ನಿರ್ಮಾಪಕಿ ನನಗೊಂದು 55 ವರ್ಷ 60 ವರ್ಷ ಆದ್ಮೇಲೆ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಕನಸಿತ್ತು. ಬಟ್ ಅದು ಇಷ್ಟು ಬೇಗ ಮಾಡ್ತೀನಿ ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಒಬ್ಬ ನಟಿಯಾಗಿ ಇಷ್ಟು ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಅದರ ಏನೋ ಆಗು ಹೋಗುಗಳು ಅಥವಾ ಪ್ರೊಡಕ್ಷನ್ ತಿಳ್ಕೊಂಡಿರ್ಬೋದು. ಆದ್ರೆ ಒಂದ್ಸಲ ನೀವು ಪ್ರೊಡಕ್ಷನ್ಗೆ ಇಳಿದಾಗ್ಲೇ ಗೊತ್ತಾಗೋದು ಅದರ ಆಕ್ಚುಲ್ ಆಗಿ ವಾಟ್ ಎಕ್ಸಾಕ್ಟ್ಲಿ ಇಟ್ ನೀಡ್ಸ್ ಅಂತ. ಸೊ ಅದೆಲ್ಲವಕ್ಕೂ ನೀವು ತಯಾರಾಗಿ ಪ್ರೊಡಕ್ಷನ್ಗೆ ಇಳಿಬೇಕು. ಸೊ ಇದು ನನಗೆ ಬಹಳ ಚಾಲೆಂಜಿಂಗ್ ಆಗಿದ್ದು. ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಬರ್ತಿದ್ದಾರೆ, ಹೀರೋಯಿನ್ಸ್ಗಳು ಕೂಡ ಎಲ್ಲೋ ಅಂದ ಚಂದ ಇದ್ದಾರೆ, ಅವರನ್ನ ಮೇನ್ ಲೀಡ್ ಆಗಿ ತಗೊಂತಾರೆ. ಸೊ ಆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಾ ಮ್ಯಾಮ್? ಯಾಕಂದ್ರೆ ನಟನಾ ಕ್ಷೇತ್ರದಿಂದಲೇ ಬಂದಿರೋರಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅನ್ಸುತ್ತಾ? ಗ್ಲಾಮರ್ ಇಸ್ ರಿಕ್ವೈರ್ಡ್. ಬೇಕೇ ಬೇಕಲ್ವಾ ಗ್ಲಾಮರು? ಯಾವುದೇ ಒಂದು ಪಾತ್ರ ಕೊಟ್ರು ನೀವು ಅದಕ್ಕೆ ಹೊಂದ್ಕೋತೀರಾ ಅಂತ ಒಂದು ಪ್ಲಸ್ ಆಗ್ಬಿಟ್ರೆ ಅದೇ ಜಾಸ್ತಿ ದಿನ ಇರ್ತೀವಿ. ಲೈಕ್ ಲಾಂಗ್ ಲಾಸ್ಟಿಂಗ್ ಸಸ್ಟೈನಿಟಿ ಇರುತ್ತಲ್ಲ, ಅದು ಜಾಸ್ತಿ ಇರುತ್ತೆ. ಅಂದ ಚಂದ ಬೇಕು, ಬಟ್ ಅದೇ ಆಗ್ಬಿಟ್ರೆ ಒಂದ್ ಸ್ವಲ್ಪ ಸಿನಿಮಾಗಳು ಮಾಡ್ಬೋದು. ಕರೆಕ್ಟ್. ಆಮೇಲೆ ಇನ್ನು ನಿಮ್ಗೆ ಯಾವ ಜಾನರ್ ಸಿನಿಮಾ ಮಾಡ್ಬೇಕು ಅಂತ ನೆಕ್ಸ್ಟ್ ಆಸೆ ಇರುವಂತದ್ದು? ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಒಂದು ಐತಿಹಾಸಿಕ ಪಾತ್ರಗಳಿದಾವೆ ಹೆಣ್ಮಕ್ಳು ಮಾಡಿರುವಂಥದ್ದು. ಅಂದ್ರೆ ರಾಣಿಯಾಗಿ ಎಷ್ಟೋ ಒಂದು ರಾಜ್ಯವನ್ನ ಆಳಿದ್ದಾರೆ, ಅಂಥ ಹೆಣ್ಮಕ್ಳ ಪಾತ್ರಗಳನ್ನ ಮಾಡಬೇಕು. ಯಾಕೆಂದ್ರೆ ಅದರಲ್ಲಿ ಏನು ಅಂತಂದ್ರೆ ಹಾರ್ಸ್ ರೈಡಿಂಗು, ಡಾನ್ಸ್ ಇರ್ಬೋದು, ಆ್ಯಂಡ್ ಸ್ಪೋರ್ಟ್ ಫೈಟಿಂಗ್ ಇರ್ಬೋದು. ಸೊ ಒಂಥರ ಒಂದು ಮೆಜೆಸ್ಟಿಸಿಟಿ ಅಂತ ಹೇಳ್ತೀವಲ್ಲ, ಸೊ ಅಂಥ ಒಂದು ಪಾತ್ರಗಳನ್ನ ಅಭಿನಯಿಸ್ಬೇಕು ಅನ್ನೋದು ನನ್ನ ಕನಸು. ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ಡಾನ್ಸರ್ ಕೂಡ ಹೌದು, ಹಾಗೆಯೇ ಏನೋ ಸಿಂಗರ್ ಕೂಡ ಹೌದು, ಆ್ಯಕ್ಟ್ರೆಸ್ ಕೂಡ ಹೌದು. ಆ್ಯಕ್ಟ್ರೆಸ್ ಆಗಿ ನೀವು ಸಿಕ್ಕಾಪಟ್ಟೆ ಅಂದರೆ ನೋಡಿರ್ತೀರ, ಇವರನ್ನು ಸೀರಿಯಲಲ್ಲಿ ನೋಡಿರ್ತೀರ. ಅದು ಸ್ಪೆಷಲ್ ಆಗಿ ಸಿಲಿಲಲ್ಲಿ ಸೀರಿಯಲಲ್ಲಿ NML ಪಾತ್ರದಲ್ಲಿ ನೋಡಿರ್ತೀರ. ಎಸ್, ಅವ್ರು ಬೇರೆ ಯಾರೂ ಅಲ್ಲ, ನಮಿತಾ ರಾವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ನಮಸ್ತೆ. ಹೇಗಿದ್ದೀರಾ? ಹೀಗೆ ಹೇಗ್ ನಡೀತಾ ಇದೆ ಜರ್ನಿ, ನಿಮ್ಮ ಸಿನಿ ಜರ್ನಿ ಹೇಗ್ ನಡೀತಾ ಇದೆ? ಜೊತೆಗೆ ಸೀರಿಯಲ್ ಯಾವ ತರ ಆಗ್ತಾ ಇದೆ ಜೀವನ? ಸಿನಿ ಜರ್ನಿ ಅಫ್ಕೋರ್ಸ್ ಈಗ ಅದೇ ಜಾಸ್ತಿ. ಐ ಥಿಂಕ್ ಆಫ್ಟರ್ ಚಿತ್ರಮಂದಿರದಲ್ಲಿ ನನ್ನ ಮೊದಲನೇ ನಾಯಕ ನಟಿಯಾಗಿ ಮಾಡಿದಂಥ ಚಿತ್ರ. ಅದಾದಮೇಲೆ ಒಂದು 2-3 ಪಾತ್ರಗಳಾಗಿ ವಿಶೇಷವಾದಂಥ ಪಾತ್ರಗಳಲ್ಲಿ 2-3 ಸಿನಿಮಾ ಮಾಡಿದ್ದೆ. ಮತ್ತು ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ದು ಚೌಕಾಬಾರ. ಅದು ಅಫ್ಕೋರ್ಸ್ ಮೈ ಫಸ್ಟ್ ಮೂವಿ ಆಸ್ ಎ ಪ್ರೊಡ್ಯೂಸರ್ ಟು, ಅದೊಂದು ಹೆಚ್ಚಿನ ಜವಾಬ್ದಾರಿ. ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆಗಿ ಮಾಡಿದೆ. ಈಗ ಪ್ರಸ್ತುತ ಕನ್ನಡಿ ಅಂತ ಒಂದು ಚಿತ್ರ ರಿಲೀಸ್ಗೆ ರೆಡಿ ಇದೆ. ಸೊ ಅದರಲ್ಲಿ ನಾಯಕ ನಟಿಯಾಗಿ ಮಾಡಿರೋವಂಥದ್ದು ಒಂದು ಕಲಾತ್ಮಕ ಚಿತ್ರ, ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಅಂದರೆ ವಾಟ್ ಕೆನ್ ಐ ಸೇ ವುಮೆನ್ ಎಂಪವರ್ಮೆಂಟ್, ಮಹಿಳೆಯ ಸಬಲೀಕರಣ. ಸೊ ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಇರೋವಂಥ ಒಂದು ಚಿತ್ರ ಕನ್ನಡಿ, ಅದು ರಿಲೀಸ್ಗೆ ರೆಡಿ ಇದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅಫ್ಕೋರ್ಸ್ ಈಗ ಚೌಕಾಬಾರ ಆದ ನಂತರ ಹೊಸ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸಿನಿಮಾ ಮಾಡಬೇಕು ಅಂತ. ಅಗೇನ್ ವಿ ವಾಂಟ್ ಟು ಸ್ಟಾರ್ಟ್. 2-3 ಕಥೆಗಳು ರೆಡಿ ಇದೆ. ಸೊ ಇನ್ನು ಟೀಮ್ ಜೊತೆ ಕೂತು ಫ್ರೀಸ್ ಮಾಡ್ಬೇಕು. ಯಾಕಂದರೆ ನಾವು ಕೂಡ ಈಗ ಒಂದು 3 ಮಂತ್ಸಿಂದ US ಅಲ್ಲಿದ್ವಿ. ಸೊ ವೆರಿ ರೀಸೆಂಟಾಗಿ ಅಫ್ಕೋರ್ಸ್ ನಮ್ಮ ಬೆಂಗಳೂರಿಗೆ ವಾಪಸ್ ಬಂದಿದ್ದು. ಸೊ ಈಗಷ್ಟೇ ಎಲ್ಲವೂ ಶುರು ಮಾಡಬೇಕು ಇಲ್ಲಿನ ಕೆಲಸಗಳು. ಇದಲ್ಲದೆ ನನ್ನ ಸಂಗೀತ, ನನ್ನ ನೃತ್ಯ, ಅದೇ ಶೋಸ್ ಇರ್ಬೋದು, ವರ್ಕ್ಶಾಪ್ಸ್ ಇರ್ಬೋದು, ಅದು ಕೂಡ ನಡೀತಾ ಇದೆ. ಆ್ಯಂಡ್ ಸಂಸ್ಕಾರ ಭಾರತೀಯ ಉಪಾಧ್ಯಕ್ಷೆ ಆಗಿದ್ದೀನಿ. ಸೊ ಅದರ ಜವಾಬ್ದಾರಿ ಹೆಚ್ಚಿದೆ. ಸೊ ಅದು ಕೂಡ ನಡೆಸಬೇಕು. ಇದಲ್ಲದೆ ಟೆಲಿವಿಷನ್ ಅಂದರೆ ಸೀರಿಯಲ್ಸ್ ನಾನು ಯಾವುದು ಮಾಡ್ತಾ ಇಲ್ಲ. ಯಾಕೆಂದರೆ ಸಿಲಿಲಲ್ಲಿ ಮಾಡಬೇಕಾದ್ರೆ ನನಗೆ ಹೀರೋಯಿನಿಗೆ ಆಫರ್ಸ್ ಬಂದಿತ್ತು. ಬಟ್ ನನಗೆ ಆ ಇಮೇಜ್ ಇಟ್ಕೊಂಡು ನಾನು ಬರಲಿಕ್ಕೆ ಐ ವಾಸ್ ನಾಟ್ ಹ್ಯಾಪಿ. ಸೊ ಆಮೇಲೆ ನನ್ನ ಎಷ್ಟೋ ನೃತ್ಯ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಆಗಿರಲಿಲ್ಲ ಸಿಲಿಯಲ್ಲಿ ಒಪ್ಕೊಂಡಾಗ. ಅದನ್ನೆಲ್ಲ ಇನ್ಫ್ಯಾಕ್ಟ್ ಅದಾದಮೇಲೆ ರೆಗ್ಯುಲರಾಗಿ ಶುರು ಮಾಡಿದೆ. ಸೊ ಇವಾಗ 2 ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೀರಿಯಲ್ಸ್ ಮಾಡಬಾರ್ದು ಅಂತಲ್ಲ, ಆದರೆ
ಒಂದು ಒಳ್ಳೆ ಸ್ವಂತ ಕತೆ ಇರುವಂಥದ್ದು, ಮತ್ತೆ ವಿಮೆನ್ ಎಂಪವರ್ಮೆಂಟ್, ಅಂದ್ರೆ ಎಷ್ಟೋ ಮಹಿಳೆಯರ ಬಗ್ಗೆ ಒಂದಿಷ್ಟು ಒಳ್ಳೊಳ್ಳೆ ಕಥೆಗಳಿದೆ. ಅದು ನಮಗೆ ಗೊತ್ತೇ ಇಲ್ಲ. ಅಂದ್ರೆ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗೆಲ್ಲ ಅಫ್ಕೋರ್ಸ್ ಓದಿರ್ತೀವಿ, ಹಿಸ್ಟ್ರಿಲಿ ಹಿಂಗಾಗಿತ್ತಂತೆ, ಅವ್ರಿದ್ರಂತೆ, ಈ ರಾಣಿ ಇದ್ಲಂತೆ, ಅವಳು ಆಳಿದ್ಲಂತೆ, ಈ ತರ ಇನ್ನೇನು ಈ ಥರದ್ದೆಲ್ಲ ಓದಿರ್ತೀವಿ. ಬಟ್ ಆ ಥರ ಕಥೆಗಳನ್ನ ನನಗೆ ಅಭಿನಯಿಸಕ್ಕಿಷ್ಟ. ಅದು ಕಿರುತೆರೆ ಆದ್ರೂ ಓಕೆ ಅಥವಾ ಬೆಳ್ಳಿತೆರೆ ಆದ್ರೂ ಓಕೆ. ಸೊ ನಡೀತಾ ಇದೆ ಪ್ರಯತ್ನಗಳು. ಓಕೆ, ನಿಜ. ಇನ್ನು ನಾರ್ಮಲ್ ಆಗಿ ಸೀರಿಯಲ್ ಅಂತ ಬಂದ್ರೆ ಬರೀ ಅತ್ತೆ ಸೊಸೆ ಜಗಳ ಅಥವಾ ಅದು ಲವ್ ಸ್ಟೋರಿಗಳು ಅದನ್ನ ಕಾಮನ್ ಅಂತ ಅನ್ಸ್ಬಿಟ್ಟಿದೆ. ಸೊ ಮಹಿಳಾ ಪ್ರಧಾನವಾಗಿ ಒಂದು ಗಟ್ಟಿ ಕತೆ ಬರ್ಬೇಕು ಅಂತ ಅಂದ್ರೆ ಯಾವ ರೀತಿ ಇರ್ಬೇಕು ಅಂತ ನೀವು ಅನ್ಸುತ್ತೆ? ಯಾಕಂದ್ರೆ ಸೋಷಿಯಲ್ ಆಗಿ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಮಹಿಳೆ ಸಬಲೀಕರಣ, ಇನ್ನಂದ್ರೆ ಸ್ವಲ್ಪ ಅವಳು ಗಟ್ಟಿ ಆಗ್ಬೇಕು ಇನ್ನ, ಯಾಕಂದ್ರೆ ಅಷ್ಟು ನೋವು ಪಡ್ತಿದ್ದಾಳೆ ಆ ತರ. ಸೊ ಆ ತರ ಸ್ಟ್ರಾಂಗ್. ಈಗ ನಾನು ಡಿಸ್ಕ್ರಿಮಿನೇಟ್ ಮಾಡಕ್ ಇಷ್ಟಪಡಲ್ಲ. ಈಗ ಹೇಗೆ ಗಂಡಸರು ಅಥವಾ ಹೆಂಗಸರು ಎಲ್ಲರೂ ಸ್ಟ್ರಾಂಗ್ ಅಂತಾನೆ ನಾವು ಬಿಂಬಿಸ್ಕೋತೀವಿ. ಯಾಕೆಂದ್ರೆ ಬಹುಶಃ ನಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದೇ ಒಂದು ಕೆಲಸ ಒಂದು ತಗೋಬೇಕಾದ್ರೂ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ ನಾವು ಮುನ್ನುಗ್ತೀವಿ. ಸೊ ವಿಚ್ ಇಸ್ ವೆರಿ ಟ್ರೂ. ಯಾಕೆಂದ್ರೆ ಇವಾಗ ನನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಚೌಕಾಬಾರ ಚಿತ್ರವನ್ನ ನಿರ್ಮಾಪಕಿಯಾಗಿ ಮಾಡುವಂಥದ್ದು ನನಗೆ ನಿಜವಾಗ್ಲೂ ನಿರ್ಮಾಪಕಿ ನನಗೊಂದು 55 ವರ್ಷ 60 ವರ್ಷ ಆದ್ಮೇಲೆ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಕನಸಿತ್ತು. ಬಟ್ ಅದು ಇಷ್ಟು ಬೇಗ ಮಾಡ್ತೀನಿ ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಆ ಜವಾಬ್ದಾರಿ ತಗೋಬೇಕಾದ್ರೆ ನಿಜವಾಗ್ಲೂ ಭಯ ಆಯಿತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಟ್ಸ್ ನಾಟ್ ದಟ್ ಇಷ್ಟು ಡೈರೆಕ್ಟಾಗಿ ಮಾತಾಡ್ತೀನಿ, ಬೋಲ್ಡ್ ಆಗಿದ್ದೀನಿ, ಹೆಂಗಪ್ಪ ಹೌ ಶುಡ್ ಐ ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬ ನಟಿಯಾಗಿ ಇಷ್ಟು ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಅದರ ಏನೋ ಆಗು ಹೋಗುಗಳು ಅಥವಾ ಪ್ರೊಡಕ್ಷನ್ ತಿಳ್ಕೊಂಡಿರ್ಬೋದು. ಆದರೆ ಒಂದ್ಸಲ ನೀವು ಪ್ರೊಡಕ್ಷನ್ಗೆ ಇಳಿದಾಗಲೇ ಗೊತ್ತಾಗೋದು ಅದರ ಆ್ಯಕ್ಚುಲ್ ಆಗಿ ವಾಟ್ ಎಕ್ಸಾಕ್ಟ್ಲಿ ಇಟ್ ನೀಡ್ಸ್ ಅಂತ. ಸೊ ಅದೆಲ್ಲವಕ್ಕೂ ನೀವು ತಯಾರಾಗಿ ಪ್ರೊಡಕ್ಷನ್ಗೆ ಇಳಿಬೇಕು. ಸೊ ಇದು ನನಗೆ ಬಹಳ ಚಾಲೆಂಜಿಂಗ್ ಆಗಿದ್ದಿತ್ತು. ಯಾಕೆಂದರೆ ಈ ಕಡೆ ಅಭಿನಯಿಸ್ಬೇಕು, ಈ ಕಡೆ ನಿರ್ಮಾಪಕಿಯಾಗಿನೂ ಬ್ಯಾಲೆನ್ಸ್ ಮಾಡಬೇಕಿತ್ತು. ಜೊತೆಗೆ ಮುಂದೆ ನನ್ನ ಚಿತ್ರ ಏನೋ ಸೇಲ್ ಆಗತ್ತಾ ಇಲ್ವಾ ಅದನ್ನು ಯೋಚನೆ ಮಾಡಬೇಕು. ಸುಮ್ಮನೆ ಮಾಡಿಟ್ಬಿಟ್ರೆ ಆಗೋಗಲ್ಲ ಅಲ್ವಾ. ಅದಕ್ಕೆ ಬೇಕಾಗಿರೋಂಥ ಪ್ರತಿಯೊಂದು ಇಟ್ಸ್ ಲೈಕ್ ಹೆಂಗೆ ಸಿನಿಮಾ ಶುರು ಮಾಡ್ಬೇಕಾದ್ರೆ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಶೂಟಿಂಗ್ ಅಂದ್ರೆ ಪ್ರೊಡಕ್ಷನ್ ಇರುತ್ತೋ, ಸೊ ನಮಗೆ ರಿಲೀಸ್ ಆದ್ಮೇಲೂ ಎಕ್ಸ್ಟ್ರಾ ಕೆಲಸ. ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಸಾಹಸ ಇವಾಗ. ಯಾಕಂದ್ರೆ ಎಷ್ಟೋ ಚಿತ್ರಗಳು ನೋಡ್ತಾ ಇದೀವಿ ನಮ್ಮ ಕಣ್ಮುಂದೆ. ಲಾಡ್ ಆಫ್ ಎಕ್ಸಾಂಪಲ್ಸ್ ಥಿಯೇಟರ್ಗೆ ಬರ್ತಾ ಇಲ್ಲ ಥಿಯೇಟರ್ಗೆ ಬಂದರೆ ಥಿಯೇಟರ್ ಸಮಸ್ಯೆಗಳು, ಈ ಥರದ್ದು. ಓಕೆ, ಅಲ್ಲಾದ್ಮೇಲೆ ನೆಕ್ಸ್ಟ್ OTT ಬಿಸ್ನೆಸ್ ಆಗತ್ತಾ ಇಲ್ವಾ, ಸ್ಯಾಟಲೈಟ್ ಬಿಸ್ನೆಸ್ ಆಗತ್ತಾ ಇಲ್ವಾ, ಇದೆಲ್ಲನೂ ಯಕ್ಷ ಪ್ರಶ್ನೆ. ಬಟ್ ಇದೆಲ್ಲವನ್ನು ನೀವು ತೂಗಿಸ್ಕೊಂಡು ಹೋಗೋದಿದೆಯಲ್ಲ, ಐ ಥಿಂಕ್ ಅದು ಒಂದು ಐ ನೆವರ್ ಥಾಟ್ ನನಗೆ ನಿಭಾಯಿಸಬಲ್ಲೆ ಅಂತ ಅನ್ನೋದು. ಈಗ ಕಲಿಯೋದಿನ್ನೂ ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಅದು ನಟನೆ ಇರ್ಬೋದು, ನೃತ್ಯ ಸಂಗೀತ ಇರ್ಬೋದು, ಅಥವಾ ನಿರ್ಮಾಪಕಿ ಆಗಿರ್ಬೋದು. ಕಲಿಯೋದು ನಿರಂತರ. ಎವ್ರಿ ಡೇ ಇಸ್ ಅ ನ್ಯೂ ಡೇ ಫಾರ್ ಮಿ. ಐ ವಾಂಟ್ ಟು ಬಿ ಸ್ಟೂಡೆಂಟ್ ಆಲ್ವೇಸ್. ಸೊ ಸ್ಟೂಡೆಂಟ್ ಇದ್ದಷ್ಟು ಕಲಿತಾ ಹೋಗ್ತೇವೆ ಜಾಸ್ತಿ. ಖಂಡಿತ. ಮೇಡಮ್, ಇನ್ನು ನೀವು ನಿರ್ಮಾಪಕಿ ಆಗಿದ್ರಿ, ಜೊತೆಗೆ ನಿರ್ದೇಶನ ಮಾಡಬೇಕು ಅನ್ನುವಂಥ ಕನಸಿದ್ಯಾ? ಆ ಒಂದು ಹರಸಾಹಸಕ್ಕೆ ನಾನು ಹೋಗಲ್ಲ. ಅದಕ್ಕೆ ಅದನ್ನ ವಿಕ್ರಮ್ ಅವ್ರಿಗೆ ಬಿಟ್ಬಿಟ್ಟಿದೀವಿ. ಇಲ್ಲ, ನನಗೆ ನಿರ್ದೇಶಕಿ ಆಗ್ಬೇಕು ಅನ್ನೋದು ಯಾವ ಕನಸು ಇಲ್ಲ, ಅಥವಾ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ. ನನಗೆ ಅನ್ಸುತ್ತೆ ನನಗೆ ಐ ಆಮ್ ರಿಯಲಿ ನಾಟ್ ಸೂಟಬಲ್ ಫಾರ್ ದ್ಯಾಟ್. ಒಬ್ಬ ಡೈರೆಕ್ಟರ್ ಆಗಿ ಅಂದ್ರೆ ಕಡಿಮೆ ಅಲ್ವಾ ಮ್ಯಾಮ್, ಮಹಿಳಾ ನಿರ್ದೇಶಕಿಯರ ಸಂಖ್ಯೆ ಕಮ್ಮಿ ಇದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಗೊತ್ತಿರಬೇಕು ನಾನು ಏನು ಮಾಡಬಲ್ಲೆ. ನಾನೊಂದು ನಮ್ಮ ಡಾನ್ಸ್ ಟೀಮಲ್ಲಿ ಕೊರಿಯೋಗ್ರಾಫ್ ಮಾಡ್ಬೋದು, ಅಥವಾ ಸೀನ್ಸ್ಗಳನ್ನ ಈಗ ನಾವು ಮಾಡ್ಬೇಕಾದ್ರೆ ಸಣ್ಣ ಪುಟ್ಟದ್ದು ಚೇಂಜಸ್ ಎಲ್ಲ ಮಾಡ್ಬೋದು. ಇಲ್ಲ ಅಂತ ನಾ ಹೇಳ್ತಿಲ್ಲ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ಎಸ್. ಬಟ್ ಹಂಗನ್ ಮಾತ್ರಕ್ಕೆ ನಾನೊಬ್ಬ ನಿರ್ದೇಶಕಿ ಯಾಕೆ ಆಗ್ಬಾರ್ದು ಅನ್ನೋದು ಓಕೆ. ಬಟ್ ನನಗೂ ಅದ್ರ ಬಗ್ಗೆ ಒಲವಿರ್ಬೇಕು. ಈಗ ನಂಗೆ ನಿರ್ಮಾಣಕ್ಕೆ ಬಹಳ ಇಷ್ಟ. ಅದು ಎಷ್ಟೇ ಕಷ್ಟ ಇದ್ರು ನಂಗೆ ಬಹಳ ಇಷ್ಟ ನಿರ್ಮಾಣ ಮಾಡೋದು, ಜೊತೆಗೆ ಆಕ್ಟ್ ಮಾಡಬೇಕು. ದಿಸ್ ಇಸ್ ವಾಟ್ ಐ ವಾಂಟ್. ಐ ಆಮ್ ಕಂಫರ್ಟಬಲ್. ಸೊ ನಿರ್ದೇಶನ ನೋ, ಅದು ಇಟ್ಸ್ ಆಲ್ವೇಸ್ ಬೆಟರ್. ಸೊ ಅದಕ್ಕೆ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ನಮಿತಾ ರಾವ್ ನಿರ್ಮಾಣ ಹಾಗೂ ಆಕ್ಟಿಂಗು, ವಿಕ್ರಮ್ ಸೂರಿ ಅವರು ನಿರ್ದೇಶನ,
ಜೊತೆಗೆ ಆಕ್ಟ್ ಮಾಡ್ತಾರೆ ಹಾಗೆ. ನಿಜವಾಗ್ಲೂ ಈ ಸಿನಿಮಾ ರಂಗ ಅನ್ನುವಂಥ ತುಂಬಾ ದೊಡ್ಡ ಉದ್ಯಮವಾಗಿಯೇ ಬೆಳೆದು ಬಿಟ್ಟಿದೆ ಇವಾಗ. ಸೊ ಅಂಥದ್ರಲ್ಲಿ ನಿಮ್ಗೆ ಆಕ್ಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಅದು ಮೂರರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಯಾವ್ದು ಅನ್ಸುತ್ತೆ ಮ್ಯಾಮ್ ನಿಮ್ಗೆ? ಇದು ಮೂರೂ ಹೆಂಗೆ ಇಂಪಾರ್ಟೆಂಟ್. ಅಂದ್ರೆ ಅಭಿನಯಕ್ಕೆ ಒಂಥರ ಸಾಥ್ ಅಥವಾ ಸಪೋರ್ಟ್ ಕೊಡುವಂಥದ್ದು ನನ್ನ ನೃತ್ಯ ಹಾಗೂ ಸಂಗೀತ. ಯಾಕಂದರೆ ಅಭಿನಯಿಸಬೇಕಾದ್ರೆ ಎಷ್ಟೋ ಒಂದು ಎಕ್ಸ್ಪ್ರೆಷನ್ಸ್ ಎಲ್ಲ ಈಗ ನಾವು ಆಂಗಿಕ ಅಭಿನಯ ಇರ್ಬೋದು ಅಥವಾ ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ನಾವು ಡ್ಯಾನ್ಸಲ್ಲಿ ಹೇಳೋವಂಥದ್ದು ಇರ್ಬೋದು. ಅದು ನಾವು ಅಳವಡಿಸ್ಕೊಂಡಾಗ ಅಭಿನಯಿಸೋದಕ್ಕೆ ಇನ್ನೂ ನಮ್ಮನ್ನು ನಾವೇ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ಸಂಗೀತಕ್ಕೆ ಬಂದರೆ ರಿದಮ್. ಸೊ ಅದ್ರ ಪ್ರಕಾರ ಕೆಲವು ಸಲ ನಾವು ಅಭಿನಯಕ್ಕೆ ಅಂದರೆ ನಾನು ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ಳೋದು ಬೇಸಿಕಲಿ ಇಟ್ ಇಸ್ ಫಾರ್ ಮೀ ಮೈ ಸೆಲ್ಫ್. ನಾನೊಂದು ಪಾತ್ರಕ್ಕೆ ತಯಾರಾಗಬೇಕು ಅಂತಂದರೆ ನನ್ನ ನಟನೆಗೆ ಸಂಗೀತ, ನೃತ್ಯ ಎರಡೂ ಇರಬೇಕು. ಅಂದರೆ ಆ ಪಾತ್ರ ಡ್ಯಾನ್ಸರ್ ಆಗಿರಬೇಕು, ಸಿಂಗರ್ ಆಗಿರಬೇಕು ಅಂತಲ್ಲ, ಬಟ್ ಅದು ನನಗೆ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಅಫ್ಕೋರ್ಸ್ ಇಟ್ ಇಸ್ ಅಬೌಟ್ ನನ್ನ ಬಗ್ಗೆ. ಐ ಕೆನಾಟ್ ರಿವೀಲ್ ದ್ಯಾಟ್. ಐ ಮೀನ್ ಅದು ಹೆಂಗೆ ಹೇಳೋದು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಹೋಮ್ ವರ್ಕ್ ಮಾಡ್ತೀನಿ ನಾನು. ಮುಂಚೆನೆ ರೆಡಿ ಆಗ್ಬೇಕು ಅಂದ್ರೆ ಸಾಧಾರಣ ವರ್ಕ್ ಮಾಡ್ಬೇಕಲ್ವಾ, ಮುಂಚೆನೆ ರೆಡಿ ಆಗ್ಬೇಕು ನಾವು ಮೆಂಟಲಿ ಆಗಿ ಅದಕ್ಕೆ ರೆಡಿ ಆಗಿರ್ಬೇಕು. ಖಂಡಿತ. ಯಾಕಂದ್ರೆ ಒಂದ್ಸಲ ನಾನು ಅದಕ್ಕೆ ಒಂದು ಸಿನಿಮಾ ನಾನು ಒಪ್ಕೊಂಡಾಗ ಪ್ಯಾರಲಲ್ಲಿ ಇಮಿಡಿಯೇಟ್ ಆಗಿ ಇನ್ನೊಂದು ಸಿನಿಮಾ ಒಪ್ಕೊಳಕ್ ಹೋಗಲ್ಲ. ಒಂದಾದ ನಂತರ ಇನ್ನೊಂದು ಒಪ್ಕೋತೀನಿ. ಯಾಕಂದ್ರೆ ಆ ಪಾತ್ರಕ್ಕೆ ನಾನು ಬೇರೆಯವ್ರು ಹೇಗೆ ಒಪ್ಕೋತಾರೆ ಅನ್ನೋದು ನನಗೆ ಬೇಡ. ನನಗೆ ಏನು ಅಂತಂದ್ರೆ ಒಂದು ಪಾತ್ರವನ್ನ ಮಾಡ್ಬೇಕಾದ್ರೆ ಓಕೆ, ನಾವು ಪರಕಾಯ ಪ್ರವೇಶ ಮಾಡಿರ್ತೀವಿ, ಹೊರಗೆ ಬರ್ತೀವಿ, 2-3 ಎಕರೆ ರಂಗಭೂಮಿಯಿಂದ ಬಂದವ್ರಿಗೆ ಅಟ್ ಎ ಟೈಮ್ 3-4 ಕ್ಯಾರೆಕ್ಟರ್ ಮಾಡೋದು ಪ್ರಾಬ್ಲಮ್ ಅಲ್ಲ ಅಂತ ಆದ್ರೂ ಸಹಿತ ನನಗೆ ಒಂದು ಪಾತ್ರವನ್ನ ಮಾಡಬೇಕಾದ್ರೆ ಅದಕ್ಕೆ ನ್ಯಾಯ ಸಲ್ಲಿಸ್ಬೇಕು. ಸೊ ಅದು ಮುಗಿತಿದ್ದ ಹಾಗೆ ನಾನು ಇನ್ನೊಂದು ಒಪ್ಕೋತೀನಿ. ಸೊ ಅದು ಮಾಡ್ಬೇಕಾದ್ರೇನೆ ಇನ್ನೊಂದು ಏನೋ ಮುಗಿಸ್ಬಿಡೋಣ, ಒಪ್ಕೊಂಬಿಡೋಣ ಅನ್ನೋ ಒಂದು ತರಾತುರಿಯಲ್ಲಿ ನಾನಿರಲ್ಲ. ಸೊ ಇಟ್ಸ್ ಲೈಕ್ ಐ ಟೇಕ್ ಮೈ ಓನ್ ಟೈಮ್. ತುಂಬ ಚೂಸಿ ನಾನು. ಇಟ್ಸ್ ಲೈಕ್ ಸ್ವಲ್ಪ ಏನಾದರೂ ವೆಯ್ಟೇಜ್ ಇರೋವಂಥದ್ದು ಪಾತ್ರಗಳಿದ್ರೆ ಒಪ್ಕೋತೀನಿ. ಇಲ್ಲಾಂದರೆ ಸುಮ್ಮನೆ ಕಾಣಿಸ್ಕೋತಾ ಇರಬೇಕು ತೆರೆ ಮುಂದೆ ಅಂತ ಒಪ್ಕೊಳ್ಳೋಂಗಿದ್ರೆ ಇವತ್ತು ನಂಬರ್ ಆಫ್ ಮೂವೀಸ್ ಮಾಡ್ಬೋದಿತ್ತು. ಬಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಓಕೆ, ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಬರ್ತಿದ್ದಾರೆ ಹೀರೋಯಿನ್ಸ್ಗಳು ಕೂಡ, ಎಲ್ಲೋ ಅಂದ ಚಂದ ಇದ್ದಾರೆ, ಅವರನ್ನ ಮೇನ್ ಲೀಡ್ ಆಗಿ ತಗೊಂತಾರೆ. ಸೊ ಆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಾ ಮ್ಯಾಮ್? ಯಾಕಂದ್ರೆ ನಟನಾ ಕ್ಷೇತ್ರದಿಂದಲೇ ಬಂದಿರೋರಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅನ್ಸುತ್ತಾ? ಅಂದ್ರೆ ನೋ, ಸಿ, ಗ್ಲಾಮರ್ ಇಸ್ ರಿಕ್ವೈರ್ಡ್. ಬೇಕೇ ಬೇಕಲ್ವಾ ಗ್ಲಾಮರು. ಬಟ್ ಜೊತೆಗೆ ನೀವು ಅಭಿನಯಿಸ್ತೀರಾ, ಯಾವುದೇ ಒಂದು ಪಾತ್ರ ಕೊಟ್ಟರು ನೀವು ಅದಕ್ಕೆ ಹೊಂದ್ಕೋತೀರಾ ಅಂತ ಒಂದು ಪ್ಲಸ್ ಆಗ್ಬಿಟ್ರೆ ಅದೇ ಜಾಸ್ತಿ ದಿನ ಇರ್ತೀವಿ. ಅಂದರೆ ಲೈಕ್ ಲಾಂಗ್ ಲಾಸ್ಟಿಂಗ್ ಸಸ್ಟೈನಿಟಿ ಇರುತ್ತಲ್ಲ, ಅದು ಜಾಸ್ತಿ ಇರುತ್ತೆ. ಅಂದ ಚಂದ ಬೇಕು, ಬಟ್ ಅದೇ ಆಗ್ಬಿಟ್ರೆ ಒಂದು ಸ್ವಲ್ಪ ಸಿನಿಮಾಗಳು ಮಾಡ್ಬೋದು. ಕರೆಕ್ಟ್. ಆಮೇಲೆ ಸೊ ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ, ಪಾತ್ರಕ್ಕೆ ಏನು ಬೇಕು ಫಸ್ಟು. ನಾವು ಬರೀ ಗ್ಲಾಮರ್ ಇದ್ದಾರೆ ಅಂತ ನಾವು ಚೂಸ್ ಮಾಡೋದು ಅಂತಲ್ಲ. ಎಸ್, ದಟ್ ಇಸ್ ರಿಕ್ವೈರ್ಡ್, ಇಲ್ಲ ಅಂತಲ್ಲ, ಬಟ್ ಪಾತ್ರಕ್ಕೆ ಹೇಗಿರಬೇಕು. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಅದ್ರ ಮೇಲೆ ಕಥೆನ ನಾವು ಹೆಣಿತಾ ಹೋಗ್ತೀವಿ. ಈಗ ಯಾವುದೋ ಒಂದು ಲೈನ್ ಇರುತ್ತೆ, ಸೊ ಅದ್ರಲ್ಲಿ ಕೆಲವು ಪಾತ್ರಗಳಿರುತ್ತೆ. ಇದಕ್ಕೆ ಈ ಪಾತ್ರ ಹಿಂಗಿರಬೇಕು ಅಂದಾಗ ಸೊ ಅದಕ್ಕೆ ತಕ್ಕನಂಗೆ ನಾವು ಚೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ನು ನಿಮ್ಗೆ ಯಾವ ಜಾನರ್ ಸಿನಿಮಾ ಮಾಡ್ಬೇಕು ಅಂತ ನೆಕ್ಸ್ಟ್ ಆಸೆ ಇರುವಂತದ್ದು, ಅಥವಾ ಈ ಪಾತ್ರ ಒಂದು ಮಾಡ್ಲೇಬೇಕು ನಾನು ಅನ್ನುವಂಥದ್ದಿದ್ರೆ? ನನಗೆ ಈ ಆವಾಗಲೇ ಹೇಳಿದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಒಂದು ಐತಿಹಾಸಿಕ ಪಾತ್ರಗಳಿದ್ದಾವೆ ಹೆಣ್ಮಕ್ಳು ಮಾಡಿರೋವಂಥದ್ದು. ಅಂದರೆ ರಾಣಿಯಾಗಿ ಎಷ್ಟೋ ಒಂದು ರಾಜ್ಯವನ್ನು ಆಳಿದ್ದಾರೆ. ಅಂಥ ಹೆಣ್ಮಕ್ಳ ಪಾತ್ರಗಳನ್ನ ಮಾಡಬೇಕು. ಯಾಕೆಂದರೆ ಅದರಲ್ಲಿ ಏನು ಅಂತಂದರೆ ಹಾರ್ಸ್ ರೈಡಿಂಗು, ಡಾನ್ಸ್ ಇರ್ಬೋದು, ಆ್ಯಂಡ್ ಸ್ಪೋರ್ಟ್ ಫೈಟಿಂಗ್ ಇರ್ಬೋದು. ಸೊ ಒಂಥರ ಆ ಒಂದು ಮೆಜೆಸ್ಟಿಸಿಟಿ ಅಂತ ಹೇಳ್ತೀವಲ್ಲ, ಸೊ ಅಂಥ ಒಂದು ಪಾತ್ರಗಳನ್ನ ಅಭಿನಯಿಸ್ಬೇಕು ಅನ್ನೋದು ನನ್ನ ಕನಸು. ಮಾಡಬೇಕು ಅಂತ ಮಾಡ್ತೀನಿ ಖಂಡಿತ. ಬಟ್ ಐ ಹ್ಯಾವ್ ಟು ವೇಟ್. ಅಂದರೆ ಇಟ್ ಟೇಕ್ಸ್ ಟೈಮ್. ಯಾಕಂದರೆ ಸ್ಕ್ರಿಪ್ಟ್ ಮಾಡೋದಕ್ಕೇನೆ ನೀವು, ಯಾಕಂದರೆ ಒಬ್ಬರ ಬಯೋಗ್ರಫಿ ನಾವು ತಗೋತೀವಿ ಅಂತ ಆದರೆ ಸೊ ಅದನ್ನು ನಾವು ತುಂಬ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗತ್ತೆ. ಜನದ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ ಅಂತಂದರೆ ಸುಮ್ಮನೆ ಅದೇನೋ ಅದು ಕತೆ ಅಲ್ಲ, ನಡೆದಿರೋವಂಥ ಕಥೆನ ನಾವು ತಗೋತೀವಿ ಅಂತಂದರೆ
ಇಟ್ ಟೇಕ್ಸ್ ಲಾಡ್ ಆಫ್ ಹೋಮ್ ವರ್ಕ್. ಸೊ ಹಾಗಾಗಿ ಇಟ್ ಈಸ್ ಇನ್ ದ ಪೈಪ್ಲೈನ್ ಅಂಥದ್ದು. ಆ್ಯಂಡ್ ಅದಲ್ಲದೆ ಅಫ್ಕೋರ್ಸ್ ಕೆಲವು ಸೋ ಮೆನಿ ಥಿಂಗ್ಸ್ ಲೈಕ್ ಈಗ ಅಫ್ಕೋರ್ಸ್ NML ಆಗಿ ನೀವು ಪಾತ್ರ ನೋಡಿದ್ದಕ್ಕೂ ಚೌಕಾಬಾರದಲ್ಲಿ ಬೈಕ್ ಓಡಿಸ್ಕೊಂಡು ಬರ್ತಿರ್ತಾಳೆ, ಲಾಡ್ ಆಫ್ ಡಿಫ್ರೆನ್ಸ್. ಸೊ ಆ ಥರ ಪಾತ್ರಗಳು ಅಂದರೆ ಒಂದಕ್ಕೊಂದಕ್ಕೂ ನಾನು ಇದುವರೆಗೂ ಸೀರಿಯಲ್ಸಲ್ಲೂ ನಾನು ರಿಪೀಟ್ ಮಾಡಿರಲಿಲ್ಲ ಕ್ಯಾರೆಕ್ಟರ್ಸ್. ಸಿಲಿಲಲ್ಲಿ ವಾಸ್ ಮೈ ಲಾಸ್ಟ್ ಸೀರಿಯಲ್, ತುಂಬ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅದೇ ಥರ ಸಿನಿಮಾಲ್ಲೂ ಎಲ್ಲೂ ಪಾತ್ರಗಳನ್ನ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬೇರೆ 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 ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡೋಕ್ಕೆ ಇಷ್ಟ. ಸೂಪರ್. ಚಾಲೆಂಜ್ ಇದ್ರೇನೆ ಅಲ್ವಾ ಲೈಫ್ ಸೂಪರ್ ಆಗಿರೋದು. ಇಲ್ಲಾಂದ್ರೆ ಏನೋ ಇಟ್ಸ್ ಲೈಕ್ ಸುಮ್ಮನೆ ಕೇಕ್ ವಾಕ್ ತರ, ನೋ ಅದು ಬೇಡ. ಸ್ವಲ್ಪ ಕಷ್ಟ ಅನಿಸ್ಬೇಕು, ರಿಸ್ಕಿ ಅನಿಸ್ಬೇಕು. ಇನ್ಫ್ಯಾಕ್ಟ್ ನಂಗೆ ಚೌಕಾಬಾರದಲ್ಲಿ ವಿಚ್ ವಾಸ್ ವೆರಿ ಚಾಲೆಂಜಿಂಗ್ ಅಂದರೆ ನಾನು ವಿಕ್ರಮ್ ಅವ್ರಿಗೆ ಹೇಳಿದೆ, ಅಂದರೆ ಇದರಲ್ಲಿ ಏನು ಅಂದರೆ ಭಾವನಾ ಪಾತ್ರ ಬೈಕ್ ಓಡಿಸ್ಬೇಕು, ಅವರು ನೀನು ಬೈಕ್ ಕಲಿಬೇಕು ಅಂದರು. ನಂಗೆ ಟೂ ವೀಲರ್ ಓಡ್ಸೋಕೆ ಬರ್ತಿತ್ತು, ಬಟ್ ಬೈಕ್ ಯಾವತ್ತೂ ಓಡಿಸಿರ್ಲಿಲ್ಲ. ಸೊ ಆಯಿತು ಓಕೆ ಅಂತಂದೆ. ಅದು ಹೆಂಗಾಗೋಯ್ತು ಅಂದರೆ ಪ್ರೊಡಕ್ಷನ್ನಲ್ಲಿ ಇಳಿದೋದ್ಮೇಲೆ ನನ್ಗದು ಮರ್ತೇ ಬಿಟ್ಟಿದ್ದೀನಿ ನಾನು. ಸೊ ನಂದು ಅವತ್ತು ಇಂಟ್ರಡಕ್ಷನ್ ಶಾರ್ಟು ಇಲ್ಲೇ ಸುತ್ತಮುತ್ತಲು ನಮ್ಮ ಮನೆ ಹತ್ರ, ಅಲ್ಲೇನೆ ನನ್ನ ಇಂಟ್ರಡಕ್ಷನ್ ಶಾರ್ಟು. ಸೊ ಅದು ಹೆಂಗಾಗೋಗಿತ್ತು ಅಂತಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಏನೇ ನಾವು ಇಲ್ಲಿ ಒಟ್ಟಿಗೆ ಒಂದೇ ಕಡೆ ಡಿಸ್ಕಸ್ ಮಾಡಿದ್ರು ಆ ಬೈಕ್ ವಿಷಯ ಯಾರೂ ಮಾತುವಾಡಲಿಲ್ಲ. ಯಾಕಂದರೆ ಟೂ ಮೆನಿ ಥಿಂಗ್ಸ್, ಬಿಕಾಸ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ತುಂಬಾ ಓಡಾಟ ಇರುತ್ತೆ. ನನ್ನ ಟೀಮ್ ಜೊತೆ ನಾನು ಓಡಾಡ್ತಿದ್ದೆ, ವಿಕ್ರಮ್ ಅವ್ರ ಟೀಮ್ ಜೊತೆ ಡಿಸ್ಕಷನಲ್ಲಿ ಇರ್ತಿದ್ರು. ಸೊ ಆಮೇಲೆ ಎಲ್ಲರೂ ಸರಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ 6 ಗಂಟೆ 6:30 ಎಲ್ಲ ಇಲ್ಲಿ ಸೇರಿಬಿಟ್ಟು ಏನೇನಾಯ್ತು ಇವತ್ತು ಅಪ್ಡೇಟ್ಸ್ ಎಲ್ಲ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡ್ಕೋತಾ ಇದ್ವಿ. ಸೊ ಹಾಗಾಗಿ ಬೈಕ್ ವಿಚಾರ ಬಂದೇ ಇಲ್ಲ. ಅವತ್ತು ನನಗೆ ಶೂಟಿಂಗು ಇನ್ನು 1 ಅವರಲ್ಲಿ ನಿನ್ನ ಶಾರ್ಟ್ ರೆಡಿ ಮಾಡ್ತೀವಿ, ರೆಡಿ ಆಗ್ಬಿಡು ಅಂದರು. ನಾನು ಅವಾಗ ನನ್ನ ಕ್ಲಾಶ್ ಆಯಿತು, ಅಯ್ಯೋ ನಾನು ಬೈಕ್ ಓಡಿಸ್ಬೇಕಲ್ವಾ ಅಂತ. ಆಮೇಲೆ ಏನು ಮಾಡೋದು, ಓಕೆ ನನ್ನ ಫ್ರೆಂಡು ಅವನ ಹೆಸರು ವಿಕ್ರಮ್ ಅಂತ, ವಿಕಿ. ಸೊ ಅವನು ಸಾಫ್ಟ್ವೇರ್ ಇಂಜಿನಿಯರು, ಬಟ್ ಪ್ಯಾಷನ್ ಇಸ್ ಫೋಟೋಗ್ರಫಿ. ಸೊ ಅವನದು ಬುಲೆಟ್ ಬೈಕ್ ಇತ್ತು. ಹೀ 6'2", ಅವನಿಗೇನೋ ಬುಲೆಟ್ ಓಕೆ. ಸೊ ನಾನು ಸೆಕೆಂಡ್ ಹೀರೋಯಿನ್ನು ಕೂಡ್ಸ್ಕೊಂಡು ಓಡಿಸ್ಬೇಕಿತ್ತಲ್ಲ. ಸೊ ಇಟ್ಸ್ ಲೈಕ್ ಬಿದ್ಗಿದ್ದೋಗ್ಬಿಟ್ರೆ ಏನು ಕತೆ, ಆಮೇಲೆ ಯಾಕೆ ಸುಮ್ಮನೆ ಅಂತ. ಕೊನೆಗೆ ಇನ್ನೊಂದು ನಮ್ಮನೆ ಹತ್ರ ನೀವು ಒನ್ ಆಫ್ ಅವರ್ ಫ್ರೆಂಡ್ ಅವೆಂಜರ್ನ ತರಿಸಿ ಅವನೇ ಹೇಳ್ಕೊಟ್ಟು ವಿತಿನ್ 1 hour ಐ ಲರ್ನ್ ದ ಬೈಕ್. 1 hour ಸೊ ದ್ಯಾಟ್ ವಾಸ್ ಗ್ರೇಟ್ ಚಾಲೆಂಜ್. ಸೊ ಇವತ್ತಿಗೂ ಬೈಕ್ ಓಡಿಸ್ತೀನಿಲ್ಲ ಅಂತಲ್ಲ. ಸೊ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಐ ಡೋಂಟ್ ನೋ, ಆ ಕೆಲ್ಸದ ಮಧ್ಯೆ ಆ್ಯಕ್ಚುಲಿ ಹಂಗಾಗಬಾರ್ದು, ಮುಂಚಿತವಾಗೇ ಕಲಿಬೇಕು. ಬಟ್ ನನಗೆ ಸಮಯದ ಅಭಾವ ಹೆಂಗಿತ್ತು ಅಂತಂದರೆ ಪ್ರೊಡಕ್ಷನಲ್ಲಿ ಮುಳುಗೋಗಿದ್ರಿಂದ, ಸೊ ಆರ್ಟಿಸ್ಟ್ ಡೇಟ್ಸು ಅದು ಇದು, ಬಿಕಾಸ್ ನಾನು ಒಬ್ಬ ಆರ್ಟಿಸ್ಟು. ಸೊ ನಮಗೇನಂದರೆ ನಮ್ಮ ಪ್ರೊಡಕ್ಷನ್ನಲ್ಲಿ ಯಾರಿಗೂ ಏನೂ ಕಮ್ಮಿ ಆಗಬಾರ್ದು. ಎಸ್ಪೆಷಲಿ ಊಟ ತಿಂಡಿಯಿಂದ ಹಿಡಿದು ಅಥವಾ ಹೋಗೋ ಬರೋದು ಸಣ್ಣದು ವಿ ಯೂಸ್ ಟು ಟೇಕ್ ಕೇರ್, ಬಿಕಾಸ್ ನಾವು ಕೂಡ ಆರ್ಟಿಸ್ಟು. ಸೊ ನಮಗೆ ಗೊತ್ತಿದೆ, ನಾವು ಕಷ್ಟದಿಂದನೇ ನಾವು ಬೆಳ್ಕೊಂಡು ಬಂದಿರೋ ಅಂಥದ್ದು. ಸೊ ಫಸ್ಟ್ ಅದನ್ನು, ಸೊ ಹಾಗಾಗಿ ಅದು ಗಮನ ಹೋಗಿರಲಿಲ್ಲ. 1 hour ಕಲ್ತ್ಬಿಟ್ಟು ಐ ಡಿಡ್ ದ ಶಾರ್ಟ್. ನೈಸ್ ಮ್ಯಾಮ್, ಗ್ರೇಟ್.